ವ್ಯವಸ್ಥೆಗೆ ಹೀರೋ ಆಗಿ ಬರೋದು ಈ ಹುಡುಗನೇ, ವಿಲನ್ ಆಗಿ ಬರೋದು ಇನ್ಸ್ಪೆಕ್ಟರ್ ಸಂದೇಶ್. ಅದು ಅವ್ರು ನೀವೇ ಆಗಿ ಕೇಳಬೇಕು ಅವರಿಗೆ. ಇವನು 16 ವರ್ಷದ ಬಾಲಕ. ಈ ಬಾಲಕ ಹೀರೋ ಆಗಿ ಬರ್ತಾನೆ. ಅಂದರೆ ಇವ್ರ ಮನೆಯಲ್ಲಿ ಇರ್ತಾನೆ ಇವನು. ಅಲ್ಲಿ ಇವರಿಗೆ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ನನಗೆ ಗೊತ್ತಾಯಿತು, ನನ್ನ ಅಮ್ಮ ಮತ್ತು ಇನ್ಸ್ಪೆಕ್ಟರ್ ನಡುವೆ ಏನೋ ಒಂದು ಸಂಬಂಧ ಇದೆ ಅಂತ ಗೊತ್ತಾಯಿತು. ನನಗೆ ಬಂದು ಹೇಳ್ತಾನೆ. ಯಾವಾಗ? ಫೆಬ್ರವರಿಗೆ ಹೇಳಿದಾಗ ಮಾರ್ಚಿಗೆ ನಮ್ಮ ಮನೆಗೆ ಬಂದು ತಂದೆ ಮತ್ತು ಮಗ 70 ವರ್ಷದ ಮುದುಕ ಬಂದು ನಮ್ಮ ಮನೆ ಕೂತ್ಕೊಳ್ತಾನೆ. ನಾವು ಮಾನವಿಯಲ್ಲಿ ಫಿಸಿಯೋಥೆರಪಿ ಕಳಿಸಿದ್ವಿ. ಈ ಸೈಡ್ ಹೋಗಿದೆ ಅವರಿಗೂ ಮದುವೆಯಾಗಿ ಒಂದು ಮಗು ಇದೆ. ಮದುವೆಯಾಗಿ ಮಗು ಇದೆ ಅಂದರೆ ಮಗು ಅಲ್ಲ, 30 ವರ್ಷದ ಗಂಡು ಹುಡುಗ ಬಿಟ್ಟಿದ್ದಾರೆ ಅವರು. ಇವ್ರಿಗೆ ಹುಷಾರಾದರೆ ಅಷ್ಟೇ ಈ ಮಗು ಸಾಕ್ಬೋದು. ಇವರಿಗೆ ಅವ್ರಲ್ಲಿ ಮನೆ ಒಂದಿದೆ ಸಣ್ಣದು, ಬದುಕ್ಬೋದು. ಇಲ್ಲಾಂದ್ರೆ ಇವ್ನು ಸತ್ತರೆ, ಅಪ್ಪ ಸತ್ತರೆ ಹಿಂಗೂ ಇಲ್ಲ, ನನ್ನ ಅಕ್ಕನಿಗೆ ಇಲ್ಲ. ನಾನೇನು ಹೇಳ್ತೀನಿ ಅವಾಗ, ನೋಡ್ರಿ ನಿಮ್ಗೊಂದು ಮನೆ ಇದೆ ಅಲ್ವಾ, ಆ ಮನೆಯನ್ನು ನಿಮ್ಮ ಮಗನಿಗೆ ಬರೆಸಿಕೊಡಿ. ಏನು ವೀಲ್ ಏನಾದರೂ ಮಾಡಿ, ನಾಳೆ ನೀವು ಸತ್ತರೆ ನಿಮ್ಮ ಫಸ್ಟ್ ಹೆಂಡತಿ ಮಕ್ಕಳು ಏನಾದ್ರು ತಗೊಳ್ಬೋದು. ಅವರಿಗೂ ಹಕ್ಕಿದೆ, ಅರ್ಧ ಪಾಲು ಅವರಿಗೂ. ಅದು ಈ ಹುಡುಗನ ಮತ್ತೆ ಏನು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರೇನೋ ವೀಲ್ ಮಾಡಿಸಿದಾರೋ ಏನು ಮಾಡಿಸಿದಾರೋ ನನಗೆ ಗೊತ್ತಿಲ್ಲಪ್ಪ. ಅಕ್ಕ ನನಗೆ ಹೇಳ್ತಾಳೆ, ನನ್ನ ಮನೆಯನ್ನು ತೊಗೊಂಡಿದ್ದಾಳೆ ಅಂತ. ಒಂದು ಮನೇನ ವೀಲ್ ಮಾಡಿಸಿದ್ರು, ತಂದೆ ಸತ್ತರೆ ಮಾತ್ರ, ಗಂಡ ಸತ್ತರೆ ಮಾತ್ರ ಮಗನಿಗೆ ಬರೋದು, ತಂದೆ ಸತ್ತರೆ ಮಾತ್ರ ಮಗನ ಬರೋದು. ನನ್ನ ಅಕ್ಕನಿಗೆ ಹಕ್ಕಿಲ್ಲ ಆ ಮನೆಯಲ್ಲಿ. ಅಕ್ಕನಿಗೆ ಹಕ್ಕಿಲ್ಲ ಅಂದರೆ ನನಗೆ ಹಕ್ಕಿದೆ, ಇವ್ರ ಮನೆ ನನಗೆ ಬೇಕಾ? ಏನು ಮಾತಾಡ್ತಾಳೆ ರೀ ಅವಳು? ನೀವೊಂದು ಕ್ವಶನ್ಸೇ ಕೇಳಲಿಲ್ಲ ಯಾರು ಅವಳಿಗೆ. ಯಾರಾದರೂ ಒಂದು ಕ್ವಶನ್ ಕೇಳ್ಬೋದಿತ್ತು, ಅದು ಏನು ಮನೆ ಅಂತ. ನನಗೆ ಒಂದೊಂದು ಸಲ ನನಗೇನು ಫೀಲ್ ಆಗೋದು, ನಮ್ಮ ಅಕ್ಕ ಈ ಮಟ್ಟಕ್ಕೆ ಇಳಿದಿದ್ದಾಳಲ್ಲ, ಇದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೀವು ಆ ಹುಡುಗನ ಹತ್ರ ಹೆಂಗೆ ಕೇಳಬೇಕು. ಮತ್ತು 157 ಕೇಸ ಅಷ್ಟೇ. ಆಮೇಲೆ 157 ಕ್ರೈಮ್ ನಂಬರ್ ಇದೆ. ಅದಕ್ಕೆ ಕೇಸು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಸಂದೀಪ್ ಬರ್ತಾನೆ, ಅಕ್ಕಂದು ಫ್ರೆಂಡ್ ಅಂತ. ಅವನು ಪೊಲೀಸ್ ಸ್ಥಳ ಮಾತಾಡಕ್ಕೆ ಹೋಗ್ತಾನೆ. ಮತ್ತು ಇವನನ್ನು ಶೋಷಣೆ ಮಾಡಿರ್ತಾನೆ ಹುಡುಗ. ಇನ್ಸ್ಪೆಕ್ಟರ್ ಸಂದೇಶ್ ಇವ್ರ ಮನೆಗೆ ಬರೋದಿದೆ, ಅದು ಅವನ ಮಾತಲ್ಲೇ ಕೇಳಿ. ಅದಕ್ಕೆ ಕಾನೂನು ಪ್ರಾಧಿಕಾರದ ಜಡ್ಜ್ ಹತ್ರ ಹೋಗಿ ಹುಡುಗ ದೂರು ಕೊಡ್ತಾನೆ. ಅವ್ರು 3 ಸಲ ಕೌನ್ಸಿಲಿಂಗ್ ಮಾಡ್ತಾರೆ. ಯಾರೋ ಮಂಗಳೂರು ಕೋರ್ಟಲ್ಲಿ ಜಡ್ಜ್ ಸದಸ್ಯ ಕಾರ್ಯದರ್ಶಿಗಳು 3 ಸಲ ಕೌನ್ಸಿಲಿಂಗ್ ಮಾಡುವಾಗ ಅವರು ಕಮಿಷನರ್ಗೆ ಬರೀತಾರೆ, ನಮ್ಮ ಹುಡುಗನ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇನ್ಸ್ಪೆಕ್ಟರ್ ಸಂದೇಶ್ ಇದರಲ್ಲಿ ಆರೋಪ ಬರ್ತಿದೆ, FIR ಮಾಡಿ ಅಂತ. ಕಮಿಷನರ್ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲ. ಜಡ್ಜ್ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲ. ಮಂಗಳೂರು ಕಮಿಷನರ್ ಈಗಿರೋ ಸುಧೀರ್ ರೆಡ್ಡಿ ಸರ್ ಆ ಕೇಸಿನ ಉಲ್ಟಾ ಬಲ್ಟಾ ಮಾಡಿ ತಾಯಿಗೆ ಮತ್ತು ತಾಯಿಯ ಗೆಳೆಯ ಸಂದೀಪ್ ಮೇಲೆ FIR ಹಾಕಿದ್ರು. ಜಾತಿನಿಂದನೇ ಫೋಸ್ಕೋ ಎಲ್ಲ ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿಸಿದ್ರು. ಯಾವಾಗ ಇದು ಅಂದರೆ ಆಗಸ್ಟು ಅಕ್ಟೋಬರಲ್ಲಿ. ನಾನು ಅದಕ್ಕೋಸ್ಕರ ಹೋರಾಡಿ ತುಂಬ ಕಷ್ಟಪಟ್ಟೆ. ಈಗ ಅದು ಕೇಸು ಓಪನ್ ಆಗ್ಬೋದು 26ಗೆ. ಸೊ ಆಮೇಲೆ ಆ ಕೇಸಿಂದ ಬಂದಿದ್ದ ನ್ಯಾಯ, ಇವನನ್ನು ಕಾಲೇಜಿಗೆ ಹೋಗುವಾಗ 8 ಗಂಟೆ ಬೆಳಗ್ಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಇವ್ನು ಬಸ್ಸಲ್ಲಿ ಇಳಿಯುವಾಗ ಇನ್ನಿಂದ ಬಂದು ಇಬ್ಬರು ಅಟ್ಯಾಕ್ ಮಾಡಿ, ತಾಯಿ ಮತ್ತು ಇಬ್ಬರು ಡ್ರೈವರ್ ಎಲ್ಲ ಅಟ್ಯಾಕ್ ಮಾಡಿ ಹೊಡೆದು, ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡು ಗಾಡಿಯಲ್ಲಿ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಅಲ್ಲಿ ಹೊಡಿತಾರೆ. ಅಲ್ಲೂ ಹೊಡೆದು ಇವನನ್ನು ಕೊನೆಯಲ್ಲಿ ಹಾಕ್ತಾರೆ. ಈ 8 ಗಂಟೆ 9 ಗಂಟೆ ಒಳಗೆ ಎಲ್ಲ ಮುಗಿದಿದೆ ಅವ್ರದ್ದು. ಅವ್ರು ಹೋಗ್ತಾರೆ ಹೊಡೆದವರು. ವಿಷಯ ಗೊತ್ತಾಯಿತು ಟೀಚರ್ ಕಡೆಯಿಂದ. ಆಯುಕ್ತರಲ್ಲಿ ಹೋಗಿ ಬೇಡಿಕೊಂಡೆ, ಜಡ್ಜ್ ಹತ್ರ ಹೋಗಿ ಬೇಡಿಕೊಂಡೆ, ಹುಡುಗ ಬರಲಿ ಅಮ್ಮ, ಆಮೇಲೆ ನೋಡು ಹುಡುಗ ತಾಯಿಗೆ ಹಕ್ಕಿರುವುದಲ್ವಾ ಅಂದರು. ಸರ್ ನಾನು ಒಂದೇ ಹೇಳೋದು, ತಾಯಿಗೆ ಮಗ ಸೇರಬೇಕಾಗಿದ್ದು, ಆದರೆ ಆ ತಾಯಿ ಹೊಡೆಯುವ ಅಧಿಕಾರ ತಾಯಿಗೆ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇವೊಂದು ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಫೋಟೋ ಎಲ್ಲ ಕಳಿಸಿದ, ಆಂಟಿ ನನಗೆ ಹೊಡೆದಿಟ್ಟಿದ್ದಾರೆ, ಗಾಯ ಆಗಿದೆ, ಬ್ಲೀಡಿಂಗ್ ಬರ್ತಾ ಇದೆ. ಆಮೇಲೆ ನಾನು ಮಿಥುನ್ ಸರಿಗೆ ಹೋಗಿ ಬೇಡಿಕೊಂಡೆ, ನೋಡಿ ಸರ್, ಅವನು ಹುಡುಗ ತಾಯಿಯೊಟ್ಟಿಗೆ ಇರಲಿ, ಬಟ್ ಅವ್ನು ಸೇಫ್ಟ್ ಆಗಿರ್ಬೇಕು. ನೋಡಿ ಇಷ್ಟು ಗಾಯ ಆಗಿದೆ, ಇಷ್ಟು ಹೊಡೆದಿದ್ದಾರೆ, ಅವನ ಮಾತಲ್ಲಿ ಒಂದು ಬರಬೇಕು, ನಾನು ಸೇಫ್ ಆಗಿದ್ದೀನಿ ಅಂದರೆ ನಾನು ಬಿಟ್ಬಿಡ್ತೀನಿ ಅಂತ. ಆಯಿತು ಅಂತ ಹೇಳಕ್ಕಂತೆ ಅಲ್ಲಿ ಕರ್ಕೊಂಡೋದ್ರು, ಪೊಲೀಸು ಹೋದರು. ಅಷ್ಟೊತ್ತಿಗೆ ಇವನು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಬಂದು ಹಾಸ್ಪಿಟ್ಲಲ್ಲಿ ಸೇರಿಕೊಂಡ. ಇದು ನಮ್ಮ ದುರಾದೃಷ್ಟ ಪೊಲೀಸ್ ಇಲಾಖೆದು. ಯಾಕೆ ಹೇಗೆ ಮಾಡ್ತಾರೆ ಅಂದರೆ, ಇನ್ಸ್ಪೆಕ್ಟರ್ ಕೇಸು ವಾಪಸ್ ತೆಗಿಬೇಕು ಅಂತ. ಇದು ಕಮಿಷನರ್ ಗಮನಕ್ಕೆ ಬಂದಿದೆ. ಸೆಕ್ಷನ್ ಸಿಗಲ್ಲ ಅಂತೆ, ತಂದೆ ತಾಯಿ ಇದ್ದಾರಂತೆ, ಸೆಕ್ಷನ್ ಸಿಗಲ್ಲ ಅಂತೆ. ಸರ್ ತಂದೆ ತಾಯಿ ಇದ್ದರೆ ಪಬ್ಲಿಕ್ನವ್ರು ಹೊಡೆದಿದ್ದಾರಲ್ಲ 3 ಜನ ಇನ್ಸ್ಪೆಕ್ಟರ್ ಕಡೆ ಅವರು, ಅದಕ್ಕೆ ಹಾಕಿ. ಇನ್ಸ್ಪೆಕ್ಟರ್ಗೆ ಕೇಸ್ ಹಾಕಿ ಅಂದರೆ ಹಾಕಿಲ್ಲ. 2 ತಿಂಗಳು ಕಾದೆ FIR ಹಾಕಿಲ್ಲ ಈ ಕೇಸಿಗೆ. ಎಲ್ಲಿ ನ್ಯಾಯಾಲಯಗಳಿಗೆ ಹೋದೆ, ಬೆಂಗಳೂರು ಜಡ್ಜಿಗೆ, ಹೈಕೋರ್ಟ್ಗೆ ಲೆಟ್ರ್ ಬರೆದೆ, ಆಗಿಲ್ಲ. ಕಮಿಷನರ್ ಇಲ್ಲಿ ಕಾನೂನು ಪ್ರಾಧಿಕಾರದ ಜಡ್ಜಿಗೆ ಬರೆದೆ, ಅವರು ಮೀನಾವೇಶ ಮಾಡಿದರು. ಕಡೆಗೆ ಬೆಂಗಳೂರು ಜಡ್ಜ್ ಮಂಗಳೂರು ಜಡ್ಜಿಗೆ ಲೆಟ್ರ್ ಮಾಡಿ ಚೀಮಾರಿ ಹಾಕಿದ್ರು. ಏನ್ರಿ ಇದು ವ್ಯವಸ್ಥೆ? ಆ ಹುಡುಗನಿಗೆ ನ್ಯಾಯ ಇಲ್ವಾ ಅಂತ. 2 ತಿಂಗಳು ಬೇಕಾಯಿತು ಮಂಗಳೂರು ಜಡ್ಜ್ ಲೆಟ್ರ್ ಹಾಕಲಿಕ್ಕೆ ಕಮಿಷನರ್ಗೆ FIR ಹಾಕಿ ಅಂತ. ಅಷ್ಟೊತ್ತಿಗೆ ಸಲೀಂ ಸರ್ದು ಲೆಟ್ರ್ ಹೋಯಿತು ಬೆಂಗಳೂರಿದು, ಅವರು ಹಾಕಿದ್ರು. ಅಷ್ಟೊತ್ತಿಗೆ ಇಲಾಖಾ ಇನ್ವೆಸ್ಟಿಗೇಷನ್ ಅಂತ ಕೊಟ್ಟರು. ನಾನು ಆಮೇಲೆ ಎಚ್ಚೆತ್ಬಿಟ್ಟೆ, ನಮ್ಮ ಯಾವ ಪ್ರಕರಣ ಬಂದರೂ ಮೂಡುಬಿದ್ರೆ ಪ್ರಕರಣಕ್ಕೆ ಇನ್ಸ್ಪೆಕ್ಟರ್ ಆಗಲಿ, SCP ಶ್ರೀಕಾಂತ್ ಆಗಲಿ, ಕಮಿಷನರ್ ಸುಧೀರ್ ರೆಡ್ಡಿ ಆಗಲಿ ನಮ್ಮ ವಿಷಯಕ್ಕೆ ಬರಬಾರ್ದು ಅಂತೇಳಿ ನಾವು IG ಹೇಳಿಬಿಟ್ವಿ, ಎಲ್ಲ ಕೇಸಿಗೆ ನೀವೇ IO ಆಗಬೇಕು ಅಂತ. ಇವಾಗಲೂ ನಮ್ಮ ಕೇಸಿಗೆ ಇರೋದು IO IG, ಇವರಲ್ಲ, ಮಂಗಳೂರಿನವರಲ್ಲ. ಹಾಗಿರುವಾಗ ನಮಗೆ ಇಲ್ಲಿವರೆಗೂ ನಂಬಿಕೆ ಇಲ್ಲ. ಈಗ ಅವರನ್ನು ಅಮಾನತು ಮಾಡಿದ್ದಾರೆ, ಅದರಲ್ಲಿ ಯಾವುದು
ಸತ್ಯ ಇದೆಯೋ ಯಾವುದು ಸುಳ್ಳಿದೆಯೋ ಗೊತ್ತು. ಅದೇ ಅಲ್ವಾ ಎಲ್ಲ ನಾವು ಏನು ಕಂಪ್ಲೇಂಟ್ ಕೊಡ್ತೀವಿ ಅದಕ್ಕೆಲ್ಲ ವಿಲೇ ಮಾಡ್ತಾರೆ ಅವರು. ಈಗ ಪಬ್ಲಿಕಲ್ಲಿ ವಿಡಿಯೋ ಹರಿದಾಡ್ತಿದೆ, ಯಾರೋ ಲೇಡಿ ಹಾಕಿದ್ದು, ಅದು ಮಗುವಿಗೆ ಬೈಯೋದು, ಡ್ಯಾನ್ಸ್ ಮಾಡೋದು, ಈ ಆರೋಪಕ್ಕೆ ಹುರುಳಿ ಇಲ್ಲ. ಓಕೆ, ಅಲ್ಲ ಅವರು ಹೇಳೋದಕ್ಕೆ ಅಲ್ಲ. ನಾನು ಈ ಕಮಿಷನರ್ಗೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಾವು ಸಂತ್ರಸ್ತೆಯರು ಅಂತೇಳಿ ಟಿಬೆಟಲ್ಲಿ ಕುತ್ಕೊಂಡಿದ್ವಿ, ನಮಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ನಮ್ಮಲ್ಲಿ ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ವಿಡಿಯೋ ಹರಿದಾಡ್ತಿದ್ದು ಪಬ್ಲಿಕ್ ಲೇಡೀಸ್. ಅಂದರೆ ಇಷ್ಟು ಲೇಡೀಸ್ಗೆ ಇಷ್ಟು ಹರಾಸ್ಮೆಂಟ್ ಕೊಟ್ಟಿದ್ದಾನೆ, ಯಪ್ಪ ನಮಗೂ ಕೊಟ್ಟಿದ್ದಾನೆ ಅನ್ನೋದು. ಈಗ ನಮಗೆ ಹರಾಸ್ಮೆಂಟ್ ಕೊಟ್ಟಿದ್ದು, ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಮೂಡುಬಿದಿರೆ ಸ್ಟೇಷನಲ್ಲಿ ವಿಡಿಯೋ CC ಕ್ಯಾಮರಾ ಚೆಕ್ ಮಾಡಬೇಕು ಇವರು. ಅದು ಇದೆ CC ಕ್ಯಾಮರಾ. ನನಗೆ ಏನು ಮಾಡಿದ್ದಾರೆ ಅದು ಸತ್ಯ CC ಕ್ಯಾಮರಾ ಫುಟೇಜಲ್ಲಿ ಇದೆ. ಪಬ್ಲಿಕ್ಕಿಗಾಗಿ ಇದು ವಿಡಿಯೋ ಬಂದಿದೆ, ಪಬ್ಲಿಕಲ್ಲಿ ಹರಿದಾಡ್ತಿದೆ. ಅದಕ್ಕೆ ಅದರ ಮೇಲೆ ಸುಮೋಟೋ ಕೇಸ್ ಹಾಕಿ FIR ಮಾಡ್ಲಿಕ್ಕೆ ಆಗೋದಿಲ್ವೇನೋ ಇವರಿಗೆ? ಏನೋ ಅಪರಾಧಕ್ಕೆ ಹುರುಳಿಲ್ಲ ಅನ್ನೋದು. ಆ ಲೇಡೀಸ್ಗಳ ಹತ್ರ ಹೋಗಿ ಕಾಂಪ್ರಮೈಸ್ ಮಾಡಿ, ಏನಿಲ್ಲ ನಾವು ಸಮ್ಮತಿ ಅಂತ ಹೇಳಿದ್ರು. ಓಕೆ, ಮಗುವಿಗೆ ಆ ಮಗುವನ್ನು ಫೋನ್ ಮಾಡಿ ನಿನ್ನ ಮಗಳು ಕೊಡು ನನಗೆ, ಅವಳನ್ನು ಅಲ್ಲಾಡಿಸ್ತೀನಿ ಅಂದರೆ ಏನು ಇವ್ರ ಕೇಸಿಗೆ ಸೆಕ್ಷನ್ ಸಿಗಲ್ವೇನು? ಆ ಯೂನಿಫಾರ್ಮು ಏನು ಇವರು ಏನು ಯಾರು ಕಮಿಷನರ್ ಹೇಳಿದ್ದಲ್ಲ, ಇವರು ಏನು ಯೂನಿಫಾರ್ಮ್ ಏನು ಇವ್ರು ಕಮಿಷನರ್ ಹಕ್ಕ? ಅದು ಇವ್ರಿಗೆ ಹಕ್ಕಿ, ಇದು ಪೊಲೀಸ್ ಇಲಾಖೆ ಹಕ್ಕಿ ಇಲ್ವ ಅದು ಕೇಳೋದು? ಏನು ಕಾನೂನು ಮಾತಾಡ್ತಿದ್ದಾರೆ ರೀ ಅವರು? ಅದು ಪೊಲೀಸ್ ಅನ್ನೋದು ಒಂದು, ಆ ಪೊಲೀಸ್ಗೆ ಯಾಕೆ ಇಷ್ಟು ರಕ್ಷಣೆ ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೊಂದು ನಮ್ಮದು ಹೇಳ್ತೀನಿ, ಇನ್ನೊಂದು ನಮ್ಮ ಮೇಲೆ ಯಾವುದೇ FIR ಇಲ್ಲ, ಯಾವುದೇ ಥರದ ಮೂಡುಬಿದಿರೆ ಸ್ಟೇಷನ್ಗೆ ಹೋಗಿ FIR ಬಿತ್ತು, ನಾವೇ ಹೊಡೆದ್ವಿ ಅಂತೇಳಿ. ಆ FIRಗೆ ನಾನು ಬೇಲ್ ತಗೊಂಡು ಹೈಕೋರ್ಟಲ್ಲಿ ಸ್ಟೇ ಮಾಡಿಸಿದ್ದೀನಿ. ಈಗ ಕ್ರಾಶ್ಗೆ ಹೋಗ್ತಾ ಇದೆ ಅದು. ನಮ್ಮ ಮಕ್ಕಳಿದ್ದಾರೆ 2, ಇವನು 16 ವರ್ಷದವನು, ಅವನು ಈಗ 19 ವರ್ಷ. ಮಕ್ಕಳ ಭವಿಷ್ಯ ಸುಮ್ಮನೆ FIR. ಅವನು ನನ್ನ ಮಗ ಅಭಿ, ಅವನಲ್ಲಿ ಇವನಿಗಲ್ಲ. ಆ FIR ಹಿಡ್ಕೊಂಡು 83, 86 ಅಂತ ಹಾಕಿ ನನ್ನ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ. ಏನು ಕರ್ತವ್ಯ ಇದು ಹೇಳಿ? ಅದನ್ನು ತಗೊಂಡೋಗಿದ್ದಾರೆ. ಸೊ ಇನ್ನು ಏನೋ ಅದು ಗುಪ್ತಚರ ಇಲಾಖೆಯಲ್ಲಿ ಒಂದು ಯಾರು ಟೆರರಿಸ್ಟ್ಗಳು, ಇನ್ನೊಂದು 10 ಕೇಸ್ ಇದ್ದ ಮನುಷ್ಯ ಯಾರಾದರೂ ತಪ್ಪು ಇರ್ತಾರೆ, ಅಪರಾಧಿಗಳು, ಅವ್ರ ಒಂದು ಚಲನವಲನ ಅಂತ ನೋಡ್ಕೊಳ್ಳಿಕ್ಕೆ ಅಂತೇಳಿ ಗೌರ್ಮೆಂಟ್ ಒಂದು ಅವರಿಗೆ ಇದು ಕೊಟ್ಟಿದೆ, ಅದು ನಟ ಗ್ರೇಡ್ ಅಂತೇಳಿ ಪೊಲೀಸ್ನವ್ರಿಗೆ ಒಂದು ಹಕ್ಕು ಕೊಟ್ಟಿದೆ. ಅವರನ್ನು ಚಲನವಲನ ಗುರ್ತಿಸ್ಬೋದು. ಅವ್ರ ಬಸ್ ಟಿಕೆಟು, ಅವರು ಟ್ರೈನ್ ಟಿಕೆಟು, ಅವ್ರ ಪಾಸ್ಪೋರ್ಟ್ ಟಿಕೆಟು, ವಿಮಾನ ಟಿಕೆಟು, ಆ ಪಾಸ್ಪೋರ್ಟದ್ದು ಡೀಟೇಲ್ಸು, ಅವ್ರು ಎಲ್ಲಿ ಹೋಗ್ತಾರೆ, ಅವ್ರದ್ದು ಮೊಬೈಲು, ಅವ್ರ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡೋ ಒಂದು ಅದು ಇದೆ. ಇದೊಂದು ನಾನೊಂದು ಅಪ್ರಾಲ ಒಂದು ಕೃಷಿ ಹುಡುಗಿ, ನಾನು 2 ಮಕ್ಕಳನ್ನ ಸಾಕೊಳ್ಳು, ನನ್ನ ಅಮ್ಮನನ್ನು ಸಾಕೊಳ್ಳು, ನಾನು ಇರೋದು ಕಾರ್ಕಳದಲ್ಲಿ. ಇವತ್ತಿಗೂ ನೀವು ಕಾರ್ಕಳಕ್ಕೆ ಬೇಕಾದ್ರೆ ಯಾರಾದ್ರೂ ಕೇಳ್ಬೋದು ನಾನು ಏನಂತೇಳಿ. ನಾನಿರೋದು ಅಲ್ಲಿ. ನನ್ನದೊಂದು ಇಷ್ಟೊಂದು ACP ಶ್ರೀಕಾಂತೇ ಸೈನ್ ಹಾಕಿ ಕೊಡ್ತಾರೆ ಅಂದರೆ, ಅದನ್ನು ಚೆಕ್ ಮಾಡಿ ಅವಳನ್ನಂದರೆ, ಇದರಲ್ಲಿ ನೀವೇ ಯೋಚಿಸಬೇಕು ಮಾಧ್ಯಮ ಮಿತ್ರರು. ಈ ಶ್ರೀಕಾಂತ್ ಕೇಳಬೇಕು, ಇದನ್ನು ACP ಶ್ರೀಕಾಂತ್ ಅವರು ಕೇಳಬೇಕು, ಇಷ್ಟು ದ್ವೇಷ ಯಾಕೆ ಅಂತ ಕೇಳಬೇಕು. ಅಂದರೆ ಇನ್ಸ್ಪೆಕ್ಟರ್ ಸಂದೇಶ್ ನನ್ನ ರಕ್ಷಿಸುವ ಸಲುವಾಗಿ ಈ ಥರ ಮಾಡ್ತಿದ್ದಾರೆ. ನನ್ನ ಅಕೌಂಟ್ ನಂಬರ್ ಸಿಕ್ಕಿದ್ರೆ ಯಾವುದಾದ್ರೂ ಫಾರಿನ್ ಅಂತ ದುಡ್ಡು ಹಾಕಿ ಇವ್ರ ಕೈಲೇ ಇರ್ತಾರಲ್ಲ ಎಲ್ಲ, ಯಾರು ಯಾರು ಡ್ರಗ್ ಪೆಡ್ಲರ್ಗಳು ಇರ್ತಾರೆ, ಯಾವುದಾವುದೋ ಕ್ರೈಮ್ ಮಾಡಿದವರು ಇರ್ತಾರೆ, ಇವ್ರ ಕೈಯಲ್ಲೇ ಇರ್ತಾರೆ. ಅವರಿಂದ ನನ್ನ ಅಕೌಂಟಿಗೆ ಹಣ ಹಾಕಬೇಕು, ನನ್ನನ್ನು ಸಿಕ್ಕಿಸಾಕಬೇಕು. ಇಲ್ಲಿ ತನಕ ಅವ್ರಿಗೆ ಆಗಿಲ್ಲ, ಅದು ಮಾಡುವ ಅಂತ ಮೂಮೆಂಟಲ್ಲಿ ಸೈನ್ ಹಾಕಿ ಕಳಿಸಿದ್ದಾರೆ. ಇದೇನು ಕಮಿಷನರ್ ಗಮನಕ್ಕೆ ಬರಲಿಲ್ವಾ ಏನೋ ಗೊತ್ತಿಲ್ಲ ನನಗೆ. ಇನ್ನು ನೀವು ನಮ್ಮ ಹೆಣ್ಮಕ್ಳು ಪಾಪ ಸಣ್ಣ ಮಕ್ಕಳು ಇದ್ದಾರೆ ಇದರಲ್ಲಿ. ಸಣ್ಣ ಹೆಣ್ಮಕ್ಳು ನಮ್ಮ ಹತ್ರ ಒಂದು 2 ಹೆಣ್ಮಕ್ಳು ಫೋನ್ ಮಾಡಿ ಹೇಳಿದ್ದಾರೆ, ನಾವು ಎದುರು ಬರಲ್ಲ ಮಾಧ್ಯಮಕ್ಕೆ, ಯಾಕಂದ್ರೆ ನಮ್ಮ ಮನೆಯವರು ನಮಗೆ ಬೈತಾರೆ. ನಮ್ಮ ಹತ್ರ ಪ್ರೂಫ್ ಇದೆ. ಕಮಿಷನರು ಡೈರೆಕ್ಟ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರೆ ಅವರು ಹೋಗಲ್ಲ, ಯಾಕಂದರೆ ಇದು ಮಹಿಳಾ ಆಯೋಗಕ್ಕೆ ಹೋಗಿ ದೂರು ಕೊಡ್ತೇನೆ ಅಂತ ಅವ್ರು ರೆಡಿ ಇದ್ದಾರೆ. ಯಾಕಂದರೆ ನಮಗೆ ಆದ ನೋವು, ನಮಗೆ ಆದ ಅಲ್ಲಿ ನ್ಯಾಯ ಸಿಗಲಿಲ್ಲ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ. ಹಾಗಿರುವಾಗ ನಾವು ಅವರಿಗೆ ಹೇಳೋದಿಷ್ಟೇ, ನೀವು ಮಹಿಳಾ ಆಯೋಗಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳೋದು. ಯಾಕಂದರೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಧೈರ್ಯ ಇಲ್ಲ, ನಂಬಿಕೆ ಇಲ್ಲ. ಏನಾದರೂ ನಾವು ಅಲ್ಲಿಗೆ ಹೋದರೆ ನಮ್ಮ ಫೋನನ್ನು ಕಸಿಯೋದು, ನೀವೇ ಅಪರಾಧಿಗಳನ್ನಾಗಿ ಮಾಡಿಬಿಡ್ತಾರೇನೋ, ಎಲ್ಲ ಒಂದು ಹೆದರಿಕೆ ಭಯ ನನಗೂ ಇದೆ, ಅವರಿಗಿದೆ. ಅದರಲ್ಲಿ ಸ್ಟ್ರಿಕ್ಟ್ ಇದೆ. ಇವ್ರ ಹತ್ರನೇ ಇರೋದಲ್ಲ ಪವರ್, IT ತಂತ್ರಾಂಶ ಇರೋದು ಪೊಲೀಸ್ ಇಲಾಖೆಯಲ್ಲಿ. ನಾವು ಪಬ್ಲಿಕ್ನವರು, ನಮ್ಮ ಹತ್ರ ಏನೋ IT ತಂತ್ರಾಂಶ ಇಲ್ಲ, ನಾವೇನು ಅಷ್ಟು ಲಾ ಏನು ಓದಿಲ್ಲ. ಸುಮ್ಮನೆ ಅವರ ಬಾಯಿಗೆ ಹೋಗಿ ಸಿಕ್ಕಿಬಿಡೋದಕ್ಕಿಂತ ಕಂಪೌಂಡ್ ಹಾರದಕ್ಕೆ ಅವರು CC ಕ್ಯಾಮರಾ ತೆಗೆದಿದ್ದಾರೆ ಬೇರೆಯವರು. ಕಂಪೌಂಡ್ ಹಾರಿದ ಮನೆಯವ್ರು ತೆಗಿಲಿಲ್ಲ. ಅದು ಅವರು ದೂರು ಕೊಡಲ್ಲ. ಯಾಕೆ ದೂರು ಕೊಡಲ್ಲ ಅಂದರೆ ಅವ್ರ ಮನೆ ಬಾಗಿಲು ಹಾಕಿ ಮನೇಲಿ ಮಲಗಿದ್ದಾರೆ. ಅದು ಇವರು ಹೋಗಿದ್ರು ರಾತ್ರಿಗೆ. ಇವ್ರದ್ದು ಮನೆ ಗೇಟಿಗೆ ಬೀಗ ಹಾಕಿ ಅಲ್ಲಿ ಕಾರಿಗೆ ಒದ್ದು ಮತ್ತೆ ಮನೆಗೂ ಓದಿತಾರೆ. ಆ ಸೌಂಡಿಗೆ ಮನೆಯವರು ಹೇಳ್ತಾರೆ. ಅಲ್ಲಿ ಗಂಡು ಮಕ್ಕಳಿದ್ದಾರೆ, ಅವ್ರು ಕೊಡೋದಿಲ್ಲ. ಅವ್ರು ಯಾಕೆ ಕೊಡ್ತಾರೆ? ಕೊಟ್ಟಿಲ್ಲ, ಇಲ್ಲಿ ತನಕ ಕೊಟ್ಟಿಲ್ಲ.
ಅವರು ಸಂತ್ರಸ್ತಾರೆ. ಒಂದಲ್ಲ ಒಂದು ದಿವಸ ಅವರು ಬಂದುಬಿಡ್ತಾರೆ, ಇದಕ್ಕೆ ಪಬ್ಲಿಕ್ಕಿಗೆ ಬರ್ತಾರೆ ಅವರು ಕೂಡ. ಈಗ ಬರಲ್ಲ, ಯಾಕಂದರೆ ಅವ್ರ ಹತ್ರ ಏನಾದರೂ ಇರ್ಬೋದು, ಹೆದರಿಸೋದು ಬೆದರಿಸೋದು ಪವರ್ ಇದೆ ಅಲ್ಲ ಇವರಿಗೆ. ಆದರೆ ಇವರು ಪೊಲೀಸ್ ಇಲಾಖೆಗೆ ಒಂದು ಸುಮೋಟೋ ಕೇಸ್ ಹಾಕ್ಬೋದಲ್ಲ, ಈಗಲೇ ಅರೆಸ್ಟ್ ಮಾಡ್ಬೋದಲ್ಲ, ಇವರಲ್ಲಿ ಸತ್ಯಾಸತ್ಯ ತೆಗಿಬೋದಲ್ವಾ. ಪೊಲೀಸ್ ಯೂನಿಫಾರ್ಮಲ್ಲಿ ಇನ್ನೊಂದು ಮನೆ ಹೆಣ್ಣು ಮಗಳ ಹತ್ರ ಡ್ಯಾನ್ಸ್ ಮಾಡೋದು ಎಷ್ಟು ಸರಿ? ಅವ್ರೇನು ಅಷ್ಟು ಒಳ್ಳೆ ಆಫೀಸರ್, ಅವ್ರಿಗೇನು ಬುದ್ಧಿ ಇಲ್ವೇನು? ಅವ್ರು ಹೇಗೆ ಬರಬೇಕು? ಇವರೇ ಹಾಕಲಿ, ಪೊಲೀಸ್ ಇಲಾಖೆನೇ ಒಂದು FIR ಹಾಕಲಿ, ಸುಮೋಟೋ ಕೇಸ್ ಹಾಕಲಿ. ಏನೋ ನಾನು ಹೇಳಿದ್ನಲ್ಲ ನಿಮಗೆ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ರೋಡಲ್ಲಿ ಅಲ್ಲಿ ಹೋಗ್ತಾನೆ, ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಎದುರು ಬರಲಿಲ್ಲ ಅಂದರೆ ಇವರಿಗೆ ಪೊಲೀಸ್ನವ್ರಿಗೆ ಪವರ್ ಇದೆ ಅಂತಲ್ಲ FIR ಹಾಕಲಿಕ್ಕೆ. ಹಾಗೆ ಈಗಲೂ ಪೊಲೀಸ್ನವ್ರಿಗೆ ಪವರ್ ಇದೆ, FIR ಹಾಕಬೇಕು. ನಾನು ಈಗಿನಲಿಗೆ ಕೇಳಿದ್ರು ಇವರಿಗೆ, ನಮ್ಮ ಕಮಿಷನರಿಗೆ, ಆ ಪೊಲೀಸ್ ಯೂನಿಫಾರ್ಮಲ್ಲಿ ಅವ್ರಿಗೆ ಡ್ಯಾನ್ಸ್ ಮಾಡ್ತಾರಲ್ಲ ಅದಕ್ಕೊಂದು FIR ಹಾಕಬೇಕು. ಆ ಹುಡುಗಿಗೆ, ಆ ಅಮ್ಮ ಬರಲಿಕ್ಕಿಲ್ಲ, ಮೇಡಮ್ ಬರಲಿಕ್ಕಿಲ್ಲ, ಆ ಹುಡುಗಿಗೆ ನಿನ್ನ ಮಗಳನ್ನ ಕಳಿಸೋ ಅನ್ನೋದಕ್ಕೊಂದು FIR ಆಗಬೇಕು. ಆಗಲೇಬೇಕು, ಇದನ್ನು ಇಷ್ಟಕ್ಕೆ ಬಿಡಬಾರ್ದು, ಇದನ್ನು ಮುಕ್ತಾಯ ಆಗಬಾರ್ದು. ಇದು ಯಾವ ಆಡಿಯೋನ ಮಾತಾಡಿದ್ದಾರೆ ಯಾರು? ಅವ್ರು ಅವ್ರ ಹತ್ರ ಯಾರು ಇರ್ತಾರೆ? ಹೌದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಒಂದು ಅವ್ರು ಬಂದು ಕಂಪ್ಲೇಂಟ್ ಕೊಡಬೇಕು. ಹೌದು, ಅವರ ಸಿಕ್ಕಿ ಬೀಳ್ತಾರೆ. ವೈರಲ್ ಮಾಡಿದವರು ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಆಗ್ತದೆ. ನಾನು ಇದರಲ್ಲಿ ಮಿಸ್ಯೂಸ್ ಅಂತ ಹೇಳಲ್ಲ, ಆಸ್ ಎ ಲಾದಲ್ಲಿ. ಆ ಮ್ಯಾಮ್ ಫೋನ್ ಮಾಡಿ, ಖಾಸಗಿ ಅವರಿಬ್ಬರ ಮಧ್ಯದಲ್ಲಿ ನಡೆದಿರುವಂತಹ ಒಂದು ಸಂಭಾಷಣೆ, ಅವರು ಖಾಸಗಿ, ಅದೇ ಅವರ ಖಾಸಗಿ, ಅದ್ರದ್ದು ಖಾಸಗಿಯಾಗಿ ಇರಬೇಕಾಗಿತ್ತಲ್ಲ, ಪಬ್ಲಿಕ್ಕಿಗೆ ಹೇಗೆ ಹೋಯಿತು? ಹೋಯ್ತು, ಅದನ್ನು ವೈರಲ್ ಮಾಡಿದ್ದು ಯಾರು? ಅದು ಕೂಡ ವೆರಿ ಇಂಪಾರ್ಟೆಂಟ್. ವೈರಲ್ ಫೋನ್ ಮಾಡಿದ್ದಾರೆ, ವೈರಲ್ ಮಾಡ್ತಾರೆ. ನಾವೇನು ಹೋಗಿ ಅಲ್ಲಿ ಕುತ್ಕೊಂಡಿರ್ತೀವಿ? ಅವರವರ ಸಂಭಾಷಣೆಯಲ್ಲಿ ಯಾರಾದ್ರೂ ಹತ್ರ ಇರ್ತಾರ? ಒಂದು ವೇಳೆ ಸ್ಪೀಕರ್ ಇದ್ರೂ ಅಷ್ಟು ಸ್ಪಷ್ಟವಾಗಿ ಕೇಳೋದಿಲ್ಲ. ಆ ಫೋನಿಂದಲೇ ಅದು ಪಬ್ಲಿಕ್ ಹೋಗಿದೆ. ಮತ್ತೊಂದಿದೆ, ಈಗ ನೀವೇನು ಕಂಪ್ಲೇಂಟ್ ಮಾಡಿದ್ರೆ ಇಬ್ಬರು, ನೀವು ಮತ್ತೆ ಇನ್ನೊಬ್ರು ಯಾರೋ ಕಂಪ್ಲೇಂಟ್ ಮಾಡಿ, ಹೌದು, ನಿಮ್ಮ ಕಡೆಯಿಂದ ಯಾವುದೇ ವಿಡಿಯೋ ಆಡಿಯೋ ಸಬ್ಮಿಟ್ ಆಗಿಲ್ಲ, ನಿಮ್ಮ ಕಡೆಯಿಂದ ಯಾವುದೇ ಸಾಕ್ಷಿ ಸಬ್ಮಿಟ್ ಆಗಿದ್ದಿಲ್ಲ. ನೀವು ಹಾಕಿರೋದು ಬೇರೆ ಯಾರಿಗೋ ಒಂದು ಕಂಪೌಂಡ್ ಆಲ್ಬಮ್ಸ್ ಅಂತ ಕಳಿಸಿದ್ದೀರಿ, ಮತ್ತೊಂದು ನೀವು ಬೇರೆಯವರಿಂದ ಆಡಿಯೋವನ್ನು ಕಳಿಸ್ತಾ ಇದ್ದೀರಿ. ನಮ್ಮ ಕಡೆಯಿಂದ ವಿಡಿಯೋ ಲೈಂಗಿಕ ಕಿರುಕುಳ, ನಾವು ಏನು ಹೇಳ್ತೀವಿ ಅಂದರೆ, ನಾವು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ನಮ್ಮ ಲೈಂಗಿಕ ಕಿರುಕುಳ ಕೊಡೋದ್ರಲ್ಲಿ ಒಂದು ಹೆಣ್ಣಿಗೆ ಲೈಂಗಿಕ ಕಿರುಕುಳ ಅಂದರೆ ಹೆಣ್ಣೊಟ್ಟಿಗೆ ಮಾತಾಡೋ ಅಸಭ್ಯ ವರ್ತನೆ, ನಿನ್ನನ್ನು ನಿರ್ಭಯನ ಥರ ನಿನ್ನನ್ನು 7 ಜನರೊಟ್ಟಿಗೆ ಕರ್ಕೊಂಡು ಬಂದು ನಾನು ಮಾಡ್ತೀನಿ, ನಿನ್ನನ್ನು ಈಗಿನ ನಿನ್ನನ್ನು ನಿನ್ನ ಮನೆಗೆ ಈಗಿನ ಎಲ್ಲರೂ ಮಾಡೋದನ್ನು ನಾನು ನೋಡ್ತೀನಿ. ಇದು ಏನು ಲೈಂಗಿಕ ಕಿರುಕುಳ ಅಲ್ವೇನೋ? ಮೂಡುಬಿದ್ರೆ ಸ್ಟೇಷನ್ CC ಕ್ಯಾಮರಾ ಮ್ಯೂಟ್ ಇದೆ, ಆನ್ ಮಾಡ್ಲಿಕ್ಕೆ ಹೇಳಿ. ಅವತ್ತಿದ್ದು ನನಗೆ ಕೊಟ್ಟಿದ್ದಾರೆ, CC ಕ್ಯಾಮರಾ ಫುಟೇಜ್ ಕೊಟ್ಟಿದ್ದಾರೆ, ನನ್ನ ಮಕ್ಕಳಿಗೆ ಹೊಡೆಯೋದು ಕೊಟ್ಟಿದ್ದಾರೆ. ಮೊನ್ನೆ ಅವ್ರು ಹೇಳಿದ್ರು, ಈಗ ಸಬ್ಮಿಟ್ ಮಾಡಬೇಕಾದಾಗ ನೀವು ಚಪ್ಪಲಿಯನ್ನೇ ಎತ್ತಿದ್ರಿ ಸ್ಟೇಷನ್ನಲ್ಲಿ, ಅದು ವಿಡಿಯೋ ಫುಟೇಜ್ ಇದೆ ಅಂತ ಹೇಳಿ ಯಾವುದೋ ಲೀಡರ್ ಒಬ್ಬರು ಹೇಳ್ತಾರೆ. ಅದೇ ಮೂಡುಬಿದ್ರೆ ಸ್ಟೇಷನ್ CC ಫುಟೇಜ್ ನಾನೇ ಅದೇ ಕೇಳೋದು. ನಾನು ಮಾಹಿತಿ ಹಕ್ಕಿನಡಿಯಲ್ಲಿ ಹಾಕಿದ್ದೀನಿ, ನನಗೆ ಮಾಹಿತಿ ಹಕ್ಕಿನಡಿಯಲ್ಲಿ CC ಫುಟೇಜ್ ಕೊಟ್ಟಿದ್ದಾರೆ. 6 ಗಂಟೆಯಿಂದ ಹೋಗುವಾಗ ಮೂಡುಬಿದ್ರೆ ಸ್ಟೇಷನ್ಗೆ 6 ಗಂಟೆ 5 ನಿಮಿಷ ಆಗಿದೆ. 6 ಗಂಟೆಯಿಂದ 11 PM ರಾತ್ರಿ ತನಕದ್ದು CC ಫುಟೇಜ್ ಕೇಳೋದನ್ನೇ ಮ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ತಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಮತ್ತು ನನ್ನ ಪರವಾಗಿ ಈಗಲೇ ಅವರು CC ಫುಟೇಜ್ ಆನ್ ಮಾಡಬೇಕು. ಆನ್ ಇದೆ, ಆನ್ ಮಾಡಿ ಕೊಡಬೇಕು. ಆವಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಖಂಡಿತ ಧ್ವನಿ ವಿದ್ದು ಧ್ವನಿ. ಇನ್ನೊಂದು ಅದೇನು ಚಪ್ಪಲ್ ಅಂತೀರಿ, ಆ ಚಪ್ಪಲ್ ಎಲ್ಲಿ ಬರುತ್ತೆ? ಮೂಡುಬಿದ್ರೆ ಸ್ಟೇಷನಲ್ಲಿ ಚಪ್ಪಲ್ ಎಲ್ಲಿ ಬರುತ್ತೆ? ಒಂದು ಇನ್ಸ್ಪೆಕ್ಟರ್ ಆದವನಿಗೆ ನಾನು ಹೋಗಿ ಚಪ್ಪಲ್ ಎತ್ತಿದ್ರೆ ನನ್ನನ್ನು ಏನು ಮಾಡಿರ್ಬೋದು ಅವರು? ನೀವೇ ಯೋಚಿಸಿ. ಅಂಥ ಒಂದು ಇನ್ಸ್ಪೆಕ್ಟ್ರಿಗೆ, ಅದೇ ನನ್ನ ಮಗ ಏನೋ ಕಾಲರ್ ಪಟ್ಟಿ ಹಿಡ್ದ ಅಂತೆ ನನ್ನ ಅಕ್ಕ ಹೇಳ್ತಿದ್ದಾಳೆ, ಏನು ಮಾಡಿರ್ಬೋದು ನನಗೆ? ಯಾಕೆ ಕರ್ತವ್ಯದ ಅಡಿಯಲ್ಲಿ ಲೋಪ ಅಂತ ಯಾಕೆ FIR ಹಾಕಿಲ್ಲ ರೀ? ಅವರು ಹಾಕ್ಬೋದಿತ್ತಲ್ಲ, ನಾವು ಕರ್ತವ್ಯದ ಅಡಿ ಲೋಪ ಅಂತ. ಇಲ್ಲ, ಅವ್ರಿಗೆ ನನ್ನ ಮಗನನ್ನು ಒಳಗೆ ಹಾಕಿದವರು ಮೊಬೈಲನ್ನೆಲ್ಲ ರಿಟ್ರೀವ್ ಮಾಡಿ ಎಲ್ಲ CC ಅದರಲ್ಲಿ ಇದ್ದಿದ್ದು ಆನ್ ಏನೆಲ್ಲ ಮಾತಾಡ್ತಾರೆ ಅವರ ಕೊಳಕು ಭಾಷೆ, ನನಗೆ ಏನು ಹೇಳಿದ್ದಾರೆ ಅದನ್ನೆಲ್ಲ ಏನು ಫೋನಿಂದ ತೆಗೆದು ಅವ್ರ IT ತಂತ್ರಜ್ಞಾನ ತೆಗೆದು ಕೊಟ್ಟಿದ್ದಾರಲ್ಲ. ಯಾಕೆ ಅವರನ್ನು ಬಿಟ್ಟರು? ಹೊಡೆದಿದ್ದಾರೆ ಅವರೇ, ಮತ್ತೆ ಯಾಕೆ ಬಿಟ್ಟರು ಅವರನ್ನು? ಇಲ್ಲಿ ಸತ್ಯಾಂಶ ನೋಡಿ. ಆಮೇಲೆ ಈ ಮಕ್ಕಳನ್ನು ಹೊಡೆದು 20 ತಾರೀಕು 10-15 ದಿವಸದ ನಂತರ ನಮ್ಮ ಮೇಲೆ FIR ಹಾಕಿದ್ದಾರೆ. ಏನು ಮಾತಾಡಿದ್ದಾರೆ? ಆಮೇಲೆ FIR ಹಾಕಿದ ನಂತರ ನಾನು ಆಂಟಿಸೆಪ್ಟೆಡ್ ಬೇಲಿಗೆ ಅಂತೇಳಿ ತುಂಬ ಹೋರಾಡಿದೆ. ನನಗೆ ಫೋನ್ ಕರೆ ಬರುತ್ತೆ. ನಾನು ಆ ಟೈಮಲ್ಲಿ ನನಗೆ ಅಂದರೆ ತುಂಬ ನಾನು ಪ್ಯಾನಿಕ್ ಆಗಿ ಹೋಗಿದ್ದೆ, ಯಾಕಂದ್ರೆ ನಾನು ಎಲ್ಲಿ ಹಿಡಿತಾರೋ ಏನೋ ಅಂತ. ನನಗೆ ಅಷ್ಟು ಧೈರ್ಯ ಇರಲಿಲ್ಲ, ನಾನೇನು ಹೋರಾಡೋ ಹುಡುಗಿನಲ್ಲ. ಇವಾಗ ಸ್ಟೆಪ್ ಮೇಲೆ ಸ್ಟೆಪ್ ಇಟ್ಟು ನಾನು ಸ್ಟ್ರಾಂಗ್ ಆಗಿದ್ದೀನಿ, ಯಾಕಂದ್ರೆ ನಾನು ಅನುಭವಿಸಿದ ನೋವು ಅಷ್ಟೇ ಇದೆ. ಅದಕ್ಕೆ ಸ್ಪಷ್ಟತೆ ಕೊಟ್ಟೆ ಅಲ್ವಾ ನಾನು? ಅದಕ್ಕೆ ಸ್ಪಷ್ಟತೆ ನಾನು ಈಗ ಕೊಟ್ಟೆ ಅಲ್ವಾ? ಮಡಿವಾಳ ಸ್ಟೇಷನ್ ಇದು
ಅದಕ್ಕೆ ಸ್ಪಷ್ಟತೆ ಕೊಟ್ಟೆ. ಇನ್ನೊಂದು ಏನು ಹೇಳಿದೆ, ನನ್ನ ಅಕ್ಕನಿಗೆ ಅವಳು ಹುಟ್ಟಿದ್ದು ಆಧಾರ್ ಕಾರ್ಡು ID ಅವಳದಕ್ಕೆ ಸ್ಪಷ್ಟತೆ ಕೊಡಲಿ. ಇಲ್ಲಿ ಕಳ್ಳರು ಯಾರಂತ ಗೊತ್ತಾಗಲಿ. ನನ್ನ ಅಕ್ಕನನ್ನು ನಾನು ಆರೋಪ ಮಾಡಲ್ಲ, ಅಪರಾಧಿನೂ ಹೇಳಲ್ಲ. ಅವಳೇ ಹೇಳಬೇಕು ಇದರಲ್ಲಿ ಸತ್ಯತೆ ಏನು ಅಂತ. ಇನ್ನೊಂದು ಇನ್ಸ್ಪೆಕ್ಟರ್ ಸಂದೇಶ್ಗೆ ನಮ್ಮ ಮನೆಯ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ. ಅವ್ರಿಗೇನೋ ನಮ್ಮ ಅಕ್ಕ ಸಿಕ್ಕಿದ್ಲು, ಅವಳನ್ನು ಹಿಡ್ಕೊಂಡು ನಮ್ಮನ್ನು ಡಿವೈಡ್ ಮಾಡಲಿಕ್ಕೆ ನೋಡಿದ್ರು, ನಮ್ಮ ಮಾನ ಹರಾಜು ಮಾಡಿದ್ರು. ಏನೋ ಮಡಿವಾಳದಲ್ಲಿ ಕೇಸ್ ಇದೆ ಅಂತೇಳಿ ಸುಮತಿ ನಾಯ್ಕಗೂ ತಂದರು, PDF ಮಾಡಿಬಿಟ್ರು. ಇಡೀ ಪೊಲೀಸ್ ಇಲಾಖೆ ಅದನ್ನು ನಂಬಿಬಿಟ್ಟು ಕಮಿಷನರು ನನ್ನ ಮೇಲೇ ಗೊಬ್ಬರ ಸುರಿಸಿದ್ರು. ಸರಿ ಸರ್, ನಾನು ಒಂದು ಮಾತು ಹೇಳ್ತೀನಿ ಎಲ್ಲರಿಗೆ, 2012ರಲ್ಲಿ ಪ್ರಕರಣ ಇದೆ, ಸೈಡಲ್ಲಿ ಇಟ್ಕೊಳ್ಳೋಣ. ಆ ಪ್ರಕರಣಕ್ಕೂ ಮೂಡಿಬಿದ್ದು ಇನ್ಸ್ಪೆಕ್ಟ್ರಿಗೆ ಏನು ಸಂಬಂಧ? ಇನ್ಸ್ಪೆಕ್ಟರ್ ಆದವನು ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಆ ಸ್ಟೇಷನ್ ಲಿಮಿಟ್ ಇದು ನೋಡಬೇಕು ಹೊರತು ಬೇರೆ ಲಿಮಿಟ್ ಇದು ನೋಡ್ಬೇಕೇನೆ ಇವರು? ಈ ಸ್ಟೇಷನ್ ಲಿಮಿಟಲ್ಲಿ ನಾನು ಸಂತ್ರಸ್ತೆಯಾಗಿ ಹೋಗಲಿ, ನಾನು ನ್ಯಾಯ ಕೇಳಲಿಕ್ಕೆ ಹೋಗಲಿ, ಅದು ಸಾರ್ವಜನಿಕ ಆಸ್ತಿ, ಎಲ್ಲರೂ ಹೋಗ್ಬೋದು. ನಾನು ಹೇಳಿದ್ದೀನಿ ಇದು ಸಾರ್ವಜನಿಕ ಆಸ್ತಿ ಅಂತ. ನಾವು ನ್ಯಾಯ ಕೇಳಲಿಕ್ಕೆ ಹೋಗೋದು, ಅಲ್ಲಿ ನಮಗೆ ನ್ಯಾಯ ಸಿಗಬೇಕಾ? ಇವರು ನಮ್ಮ ಅಕ್ಕನನ್ನು ಹಿಡ್ಕೊಂಡು ಅಕ್ಕನನ್ನು ಏನಂತೇಳಿ ಉತ್ತೇಜನ ಮಾಡಿಕೋಸ್ಕರ, ಖುಷಿ ಪಡಿಸ್ಕೋಸ್ಕರ ನನಗೆ ಹೊಡೆಯೋದು, ನನಗೆ ನಿರ್ಭಯ ಅಂತಾರೆ 7 ಜನರನ್ನು ತರ್ಕೊಂಡು ಬಂದು ಅಡ್ಡ ಹಾಕ್ತೀನಿ ಅನ್ನೋದಾ? ನನ್ನ ಅಕ್ಕನಿಗೆ ಖುಷಿ ಪಡಿಸ್ಬೇಕಾದ್ರೆ ರಜೆ ಹಾಕಿ ಹೋಗಿ ಎಲ್ಲಾದರೂ ಲಾಡ್ಜಿಂಗ್ ಹೋಗಲಿ, ಅದು IBಗೆ ಹೋಗಲಿ. ಅವ್ರ IB ಅವ್ರದ್ದು ಅಪ್ಪನ ಆಸ್ತಿ ಥರ ಕುತ್ಕೊಂಡಿದ್ದಾರಲ್ಲ, ಅದಕ್ಕೆ ಏನು ಸಂಬಂಧ ಇವ್ರದ್ದು? ಅದಕ್ಕೂ ಅವರು ನೋಡಬೇಕಿತ್ತು. ಯಾವುದೋ ಒಂದು ಹೆಸರನ್ನು ಹಿಡ್ಕೊಂಡು ನನ್ನನ್ನು ವೇಶ್ಯ ಅನ್ನೋದು ಪದ ಎಲ್ಲಿಂದ ಬಂತು ಆ ಅಕ್ಕನಿಗೂ ಮತ್ತು ಇನ್ಸ್ಪೆಕ್ಟ್ರಿಗೆ? ಅದೇ ಸ್ಟೇಷನಲ್ಲಿ ಎಲ್ಲ ಲೇಡೀಸ್ಗಳಿದ್ದಾರೆ, PC ಇದ್ದಾರೆ. ಆ ದಿವಸ ಇದ್ರು, ಒಳಗೆ ಇದ್ರು, ಒಬ್ಬರು ಹೊರಗೆ ಬರಲ್ಲ. ಯಾರು ಎಲ್ಲ ಹೆದರ್ತಾರೆ. ನನ್ನ ಒಂದು ಲೇಡಿ ಪೊಲೀಸನ್ನು ಇಟ್ಕೊಳ್ಳಿಲ್ಲ ರೀ ಅವರು. ಆಮೇಲೆ ನನ್ನನ್ನು ಒಳ್ಕೊಂಡು ಬಂದಾಗ ಒಂದು ಲೇಡಿ ಪೊಲೀಸ್ ಲಾವಣ್ಯ ಅನ್ನೋರು ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲ ಜೆಂಟ್ಸೇ ಮೈ ಮುಟ್ಟುದೇನು, ಇಳಿಯುವುದೇನು, ಪರ್ಸಿ ಎಳೆಯುವುದೇನು, ರೋಡಲ್ಲಿ ಹೋಗುವಾಗ ಹೊಯ್ಸಳ ಗಾಡಿಗೆ ಅಡ್ಡ ಹಾಕೋದೇನು, ಏನ್ರಿ ಎಲ್ಲಿ ಬಂತು ಈ ವ್ಯವಸ್ಥೆ? ಅದಕ್ಕೆ ನಾನು ಹೇಳೋದು ನಿಮಗೆ, CC ಫುಟೇಜ್ ಚೆಕ್ ಮಾಡಿ. ಅವರು ಈಗ ಕಮಿಷನರು ಎಲ್ಲ ACP, ನಾನು ಕಮಿಷನರಿಗೆ ಇದ್ರ ಬಗ್ಗೆ ನಾನು ಅಷ್ಟು ಸ್ಪಷ್ಟತೆ ಕೊಡಲ್ಲ, ಯಾಕಂದರೆ ಅವರು ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ರಿ, ಅದ್ರ ಬಗ್ಗೆ ತನಿಖೆ ಆಗಿದೆ. ಬಟ್ ಅವರು ಯಾವುದೋ CC ಕ್ಯಾಮ್ರಾ ಯಾವುದನ್ನು ನೋಡದೆ ಅವರು ಅಷ್ಟೇ ಕವರ್ ಮಾಡಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ನಾವು ಲ್ಯಾಪ್ಟಾಪಲ್ಲಿ ಹಾಕಿ ನಮ್ಮದು ವಿಡಿಯೋನ ತೋರಿಸಿದ್ದೀವಿ, ಲ್ಯಾಪ್ಟಾಪಲ್ಲಿ ಪೆನ್ಡ್ರೈವ್ ಹಾಕಿ. ಸೊ ಹೀಗೆ ನೋಡಿದ್ರು, ಆಯಿತು ನಿಮ್ಮ ಮೇಲೆ ಸುಳ್ಳು FIR ಆಗಿದೆ ಅಲ್ವಾ, ನಾನು ಸರಿ ಮಾಡ್ತೀನಿ ಅಂದರು. FIR ಆದಮೇಲೆ ಬೇಲ್ ತಗೊಳ್ಬೇಕಾ ಬೇಡವಾ, ಜಾಮೀನು ಬರಬೇಕಾ ಬೇಡವಾ? ಏನು ತಗೊಳ್ತಾರೆ ಇವರು? ನಾವು ಧರ್ಮಗೆ ಮಳೆಗಾಲದಲ್ಲಿ ಆ ಲಾಯರ್ ಫೀಸ್ ಕಟ್ಟಿ ಈ ಮಕ್ಕಳನ್ನು ಸಾಕಿ ನೋಡಿ, ನನ್ನ ಮಗ ಅವನನ್ನು ಸಾಕಬೇಕು, ಈ ಮಗನನ್ನು ಸಾಕಬೇಕು, ವೃದ್ಧೆ ತಾಯಿ ಇದ್ದಾರೆ ಅವ್ರಿಗೆ ಹುಷಾರಿಲ್ಲ, ಅವರನ್ನು ಸಾಕಬೇಕು. ನಮಗೆ ಅದೊಂದು ಪರಿಸ್ಥಿತಿ ಇಲ್ವಾ? ಸುಳ್ಳು FIR ಹಾಕ್ಲಿಕ್ಕೆ ಎಷ್ಟು ಮನಸ್ಸು ಬರುತ್ತೆ ಹೇಳಿ? ಏನು ಅವರು ಹಾಕಿದ್ದಾರೆ, ACP ಕಣ್ಣು ಮುಚ್ಕೊಂಡು ನೋಡಿದ್ದಾರೆ. ಇದಕ್ಕೆಲ್ಲ ಕುಮ್ಮಕ್ಕೆ ನನ್ನ ಅಕ್ಕಂದಲ್ಲ, ನನ್ನ ಅಕ್ಕ FIR ಹಾಕು ಅಂತ ಹೇಳುವ ಮಟ್ಟಿಗೆ ಇಲ್ಲ ಅವಳು. ಇವ್ರದೇ ಎಲ್ಲ, ಇವರೇ ಮಾಡೋದು. ಇನ್ಸ್ಪೆಕ್ಟರ್ ಸಂದೇಶಿದ್ದು ಕುಮ್ಮಕ್ಕು ಇದರಲ್ಲಿ. ಇವರು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ನಮ್ಮ ಅಕ್ಕನೊಟ್ಟಿಗೆ ಕೂತ್ಕೊಂಡು ನಮಗೆ SC/STಗಳಿಗೆ ನಾವು ತುಂಬ ಹೆಲ್ಪ್ ಮಾಡಿದ್ವಿ, ಸಂದೇಶ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ. ಅವರ ಊರಿನಲ್ಲಿ ಎಷ್ಟೋ SCಗಳು ಇವತ್ತಿಗೆ ಅವರಿಂದ ನ್ಯಾಯ ಸಿಗಲಿಲ್ಲ, ಮಂಜುನಾಥ್ ಅವರಿಗಿಂದ. ಅವರು ಇವರ ಪಟಾಲಂ ಗ್ರೂಪಲ್ಲಿ ಒಬ್ಬರು ಅಂತ ನಾನು ಅಂದ್ಕೊಳ್ತೀನಿ, ಅವರನ್ನು ರಕ್ಷಿಸುವ ಸಲುವಾಗಿ. ಇಲ್ಲಾಂದರೆ ಈ ಥರ ಅವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಒಂದು ವಿಷಯ ತಗೊಂಡು ಬಂದರು, ಇನ್ಸ್ಪೆಕ್ಟರ್ ಒಳ್ಳೆಯವನು ಅಂತ ಹೇಳ್ತಾರೆ. ಇವರು ಒಬ್ಬರು ಹೇಳ್ಬೋದು ಇನ್ಸ್ಪೆಕ್ಟರ್ ಒಳ್ಳೆಯವರು ಅಂತ. 10 ಜನರಿಗೆ ಅವರಿಗೆ ಒಳ್ಳೇದು ಮಾಡಿರ್ಬೋದು, 90 ಜನರಿಗೆ ಅವರು ಒಳ್ಳೆ ಮಾಡಲಿಲ್ಲ. ಹಾಗಾದರೆ 90 ಜನರದ್ದು ಓಕೆನಾ ಕೇಳೋದು, 10 ಜನರದ? ಅದೇ ಊರಲ್ಲಿ ಎಷ್ಟು SCಗಳಿದ್ದಾರೆ ಪಾಪ, ಪಬ್ಲಿಕ್ ಕಡೆಯಿಂದ ಎಷ್ಟು ಸಮಸ್ಯೆ ಆಗಿದೆ, ಜಾತಿ ನಿಂದನೆ ಕೇಸ್ ಇದೆ, ಎಷ್ಟು ಕೇಸನ್ನು ಮೇಲೆ ಹಾಕಿದ್ರು. ಇವರು ಯೋಗೇಶ್ ಅನ್ನೋರು 1 ವರ್ಷದಿಂದ ಅನುಭವಿಸಿದ್ದಾರೆ ಅದೇ ಸ್ಟೇಷನಲ್ಲಿ. ಅದೇ ಮಂಜುನಾಥ್ ಯಾಕೆ ಬರಲಿಲ್ಲ ಅವರಿಗೆ? ಯಾಕೆ ನ್ಯಾಯ ಕೊಡಲಿಲ್ಲ? ಅದೇ ಮಂಜುನಾಥ್ ಯಾಕೆ ಪ್ರೆಸ್ ಮೀಟ್ ಇಟ್ಟು ನಮಗೆ ನ್ಯಾಯಕ್ಕೆ ಸಿಗಬೇಕು ನಮ್ಮ ಜಾತಿಯವರಿಗೆ ಅಂತ ಯಾಕೆ ಹೇಳಲಿಲ್ಲ? ಈಗ ಪ್ರಫಲನ ವಿಷಯ ಬರುವಾಗ ಬೇಗ ಬಂದು ಮಾತಾಡ್ತಾರೆ. ಅದು ಎಲ್ಲಿ ಸಂಬಂಧ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೊರಡಲಿ, ಒಬ್ಬರಿಗೆ ಹೆಲ್ಪ್ ಮಾಡೋದು, ಒಂದು ಹೆಣ್ಣು ಮಗಳಿಗೆ ಹೆಲ್ಪ್ ಮಾಡೋದು ಅವ್ರ ಕರ್ತವ್ಯನೇ. ಅದು ಎಲ್ಲರಿಗೂ ಒಂದೇ ಥರ ಇರಬೇಕಲ್ವಾ? ಅಲ್ಲಿ ನಾವು STಗೆ ಬರ್ತೀವಿ. ನಮ್ಮ ಇದೆ ಅದೇ ನಾನು ಹೇಳೋದು. ಇವತ್ತಿಗೆ ನಮ್ಮ ಕಂಪ್ಲೇಂಟ್ ಬಿಡಿ, ನಾವು ಹೊಡೆತ ತಿಂದು ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾನ ಆಗಿ ಲೈಂಗಿಕ ಕಿರುಕುಳ ಕೊಟ್ಟು ನನ್ನ ಜಾತಿನಿಂದ ಹೊಡೆದಿದ್ದಾರೆ. ಇದು ಇಷ್ಟನ್ನು ಈ ಕೇಸ್ ಯಾವುದು FIR ಆಗದ ಆ ಸ್ಟೇಷನ್ ಮಂಗಳೂರು ಪೊಲೀಸ್ ಇಲಾಖೆಗೆ ಏನಂತ ಆನ್ಸರ್ ಕೊಡಬೇಕು? ನಾವು ಹೇಗೆ ಪೊಲೀಸ್ ಕೆಲಕ್ಕೆ ಹೋಗಬೇಕು? ನಾವು ಆಯುಕ್ತರಿಗೆ ಕೊಟ್ಟಿದ್ವಿ ಮಂಗಳೂರಿಗೆ, ಆ ಟೈಮಲ್ಲೇ ಕೊಟ್ಟಿದ್ದೀವಿ. ಆಮೇಲೆ ಬೆಂಗಳೂರು DC ಕೊಟ್ಟಿದ್ವಿ. ನಾವು ಇಲ್ಲಿ ಮಂಗಳೂರು ಕೊಟ್ಟಿಲ್ಲ, ಮೇಲ್ ಕಳಿಸಿದ್ವಿ, ಹ್ಯೂಮನ್ ಎಲ್ಲ ಇಲಾಖೆ ಕಳಿಸಿದ್ವಿ.
ಮಂಗಳೂರು ಇದಕ್ಕೂ ಕಳಿಸಿದ್ವಿ. ಆ ಕೇಸ್ ಬಂದಾಗ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಬರೋದು SP ಶ್ರೀಕಾಂತ್. ಅಲ್ಲಿಂದ ಅವ್ರದ್ದು ಆನ್ಸರು ತೋರಿಸ್ತೀನಿ. ವಿಲೇ ಮಾಡಲಾಗಿದೆ, ಎಲ್ಲ ಕೇಸನ್ನು ವಿಲೇ ಮಾಡಲಾಗಿದೆ. ವಿಲೇ ಮಾಡೋದು ಹೇಗೆ ಅಂದರೆ ನಮ್ಮನ್ನು ಕರೆದಲ್ಲ, ಅವರೊಳಗೆ ವಿಲೇ ಮಾಡೋದು ಅವರು. ಹಾಗಿರುವಾಗ ನಮ್ಗೆ ಹೇಗೆ ನ್ಯಾಯ ಸಿಗುತ್ತೆ ಅಲ್ಲಿ? ಎಲ್ಲ ಅವರು ಕೂಡ ಆ ಟೈಮಲ್ಲಿ, ಈಗ ಒಂದು ಇದೆ DCRದು ಕೇಸು, ಅದು ಈಗ ಕೋರ್ಟಲ್ಲಿ ಸ್ಟೇ ಆಗಿದೆ. ಇನ್ನು ಅವರು ಅದನ್ನು ಓಪನ್ ಮಾಡಿಸಿ ಅದು ಇನ್ನು ಬರ್ಬೋದು. ಕೋರ್ಟಲ್ಲಿ ಸ್ಟೇ ಇದೆ, ಅದು ಇದು ವಿಲೇ ಮಾಡಲಾಗಿದೆ. SP ಶ್ರೀಕಾಂತ್ ಇತ್ತು, ಸಹಾಯಕ ಪೊಲೀಸ್ ಆಯುಕ್ತರು. ಇಲ್ಲಿ ವಿಲೇ ಮಾಡಲಾಗಿದೆ, ನಿಮ್ಮ ಅರ್ಜಿಯನ್ನು ವಿಲೇ ಮಾಡಲಾಗಿದೆ, ನಿಮ್ಮ ಅರ್ಜಿಯನ್ನು ವಿಲೇ ಮಾಡಲಾಗಿದೆ. ಅಂದರೆ ಇವಾಗ ಏನಾಗಬೇಕಂದ್ರೆ ಎಲ್ಲ ಮಾಧ್ಯಮದ ಮುಖಾಂತರ ನಾನು ಕೇಳೋದು, ಸಂದೇಶ್ ಸರನ್ನು ಏನು ಅಮಾನತ್ ಮಾಡಿದಾರಲ್ಲ, ಅದು ತಾತ್ಕಾಲಿಕನ ಅವರ ಡ್ರಾಮಾನ ಗೊತ್ತಿಲ್ಲ, ಅಲ್ಲ ಒತ್ತಡದ ಪ್ರವರೆಗೆ ಗೊತ್ತಿಲ್ಲ. ಸೊ ಅವ್ರನ್ನ ಈಗಲೇ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿಸಿ ಆಮೇಲೆ SP ಶ್ರೀಕಾಂತ್ರನ್ನು ಅಮಾನತ್ ಮಾಡಬೇಕು, ಇಬ್ಬರನ್ನು. ಅಲ್ಲಿ ಅವರನ್ನು ಸಸ್ಪೆಂಡ್ ಮಾಡಬೇಕು, ಇವರನ್ನು ಅರೆಸ್ಟ್ ಮಾಡಬೇಕು, ಆಮೇಲೆ ಕೇಸ್ ನಡೆಸಬೇಕು. ನಮಗೆ ಇಲ್ಲಿ ನಮ್ಮ ಮಂಗಳೂರಿನ ಆಯುಕ್ತರಲ್ಲಿ ನಮಗೆ ನಂಬಿಕೆ ಇಲ್ಲ, ACPನೂ ನಂಬಿಕೆ ಇಲ್ಲ. ಇದೆಲ್ಲ ಅವ್ರದ್ದು ಚೈನ್ ಲಿಂಕ್ ಅಂತ ನನ್ನ ಭಾವನೆ.